ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಶಾಂಭವಿ. ನಾನಿವತ್ತು ಜಜ್ ಮೂಲಂಗಿ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಮೂಲಂಗಿನ ತೊಗೊಂಡಿದ್ದೀನಿ, ಒಂದು ಬಟ್ಲು ಬೇಳೆಕಾಳನ್ನ ತೊಗೊಂಡಿದ್ದೀನಿ. ಈಗ ಅದನ್ನು ಜಜ್ಜಿ ಎತ್ತಿಟ್ಕೊಂಡಿದ್ದೀನಿ. ಮಸಾಲೆ ರುಬ್ಬಲಿಕ್ಕೆ ಒಂದು ಟೊಮೊಟೊ, ಒಂದು ಈರುಳ್ಳಿ, ತೆಂಗಿನಕಾಯಿ, ಸ್ವಲ್ಪ ಕಡಲೆ, 2 ಸ್ಪೂನು ಖಾರದ ಪುಡಿನ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಜಜ್ಜಿ ಇಟ್ಕೊಂಡಿದ್ದೀನಿ. ಈ ರೀತಿ ಜಜ್ಜಿಟ್ಟಿರೋ ಮೂಲಂಗಿಗೆ ಏನು ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟ್ ಇತ್ತು, ಮಸಾಲೆ ಪೇಸ್ಟು, ಅದನ್ನು ಹಾಕಿ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಬೇಕು. ಟೈಮ್ ಇತ್ತು ಅಂದರೆ 1 ಅವರ್ ಬಿಟ್ಟರು ತುಂಬ ಚೆನ್ನಾಗಿರುತ್ತೆ. ಆ ಮಸಾಲೆ ಎಲ್ಲ ಮೂಲಂಗಿ ಹಿಡಿಯೋದ್ರಿಂದ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ನೆನೆಯೋಕ್ಕೆ ಇಟ್ಟಾದಮೇಲೆ ನಾನಿಲ್ಲಿ ಬೇಳೆಕಾಳು, ಏನು ಕೆಂಪು ಬೇಳೆಕಾಳನ್ನ ತೊಗೊಂಡಿದ್ದೆ, ಅದನ್ನು ಕುಕ್ಕರ್ಗೆ ಹಾಕಿ ಒಂದು ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ಇದನ್ನು ಸಪ್ರೇಟಾಗಿ ಬೇಯಿಸಿ ಹಾಕೋದ್ರಿಂದ ಸ್ವಲ್ಪ ರುಚಿ ಬರುತ್ತೆ. ಸೊ ಹಾಗಾಗಿ ಸಪ್ರೇಟಾಗಿ ಕುಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅರ್ಧ ಗಂಟೆ ಆಗಿದೆ ನಾನು ನೆನೆಯೋಕ್ಕಿಟ್ಟಿದ್ದು. ನೋಡಿ, ಅದು ಚೆನ್ನಾಗಿ ಹಿಡಿಯುತ್ತೆ, ಬೈಂಡಿಂಗ್ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಂದಮೇಲೆ ಅದು ಒಂದು ಅರ್ಧ ಗಂಟೆ ನೆನೆದ ಮೇಲೆ ಡೈರೆಕ್ಟಾಗಿ ಅದನ್ನು ಪಾತ್ರೆನ ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಒಂದು ಅರ್ಧ ಅದು ಕುಕ್ ಆದಮೇಲೆ ನಾನು ಬೇಯಿಸಿಟ್ಕೊಂಡಿದ್ದಂಥ ಬೇಳೆಕಾಳು ನೀರು ಸಮೇತ ಹಾಕಿ, ಕನ್ಸಿಸ್ಟೆನ್ಸಿ ಹೇಗೆ ಬೇಕು, ತಿಕ್ಕಾಗಬೇಕಾ, ನೀರು ಥರ ಇರಬೇಕಾ, ಅದನ್ನು ನೋಡಿ ನೀರನ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕು ಕಂಪ್ಲೀಟಾಗಿ ಒಂದೇ ಸಲ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಇನ್ನೂ ಕುಕ್ ಆಗೋಕ್ಕೆ ಬಿಡಬೇಕು. ಈ ಜಜ್ ಮೂಲಂಗಿ ಏನು ಸ್ಪೆಷಲ್ ಅನ್ನೋದಾದರೆ, ಕಟ್ ಮಾಡೋದಕ್ಕಿಂತನೂ ಕಲ್ಲಲ್ಲಿ ತೊಗೊಂಡು ಜಜ್ಜಿ ಮಸಾಲೆ ಹಿಡಿಯೋವರೆಗೂ ನೆನೆಸಿದ್ರೆ ಎಕ್ಸ್ಟ್ರಾ ರುಚಿ ಬರುತ್ತೆ, ಒಂಥರ ಬೇರೆ ರುಚಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಇದು ಕಂಪ್ಲೀಟ್ ಕುಕ್ ಆದಮೇಲೆ ನಾನಿಲ್ಲಿ ಒಗ್ಗರಣೆನ ಕೊಟ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, ಕರಿಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಮತ್ತು ಸ್ವಲ್ಪ ಹಿಂಗನ್ನು ಸೇರಿಸಿ ಅದು ಗಮನ ಬರೋವರೆಗೂ ಫ್ರೈ ಮಾಡಿ, ಅದಾದಮೇಲೆ ಬೆಂದಿರೋ ಸಾಂಬಾರನ್ನ 2 ಸೌಟಷ್ಟು ಅದಕ್ಕೆ ಹಾಕಿ ತರಕಾರಿ ಸಮೇತ ಅಲ್ಲಿ 1-2 ನಿಮಿಷ ಕುದಿಸ್ತೀನಿ. ಅದು ಚೆನ್ನಾಗಿ ಕುದಿ ಆದಮೇಲೆ ಅದನ್ನು ತೆಗೆದು ನಾನು ಸಾಂಬಾರು ಪಾತ್ರೆ ಏನಿದೆ ಅದಕ್ಕೆ ಸೇರಿಸ್ಕೊತೀನಿ. ಇದನ್ನು ಹಾಕ್ಕೊಂಡ್ರೆ ಸಾಂಬಾರು ಕಂಪ್ಲೀಟ್ ಕುಕ್ ಆದಂಗೆ. ಮುಂಚೆ ಎಲ್ಲ ಒರಳುಕಲ್ಲಲ್ಲಿ ಮಸಾಲೆನ ಆದಮೇಲೆ ಅದೇ ಒರಳುಕಲ್ಲಿಗೆ ಮೂಲಂಗಿನ ಜಜ್ಜಿಬಿಟ್ಟು ಮಸಾಲೆ ಸಮೇತ ಎತ್ತಿ ಅಡುಗೆ ಮಾಡ್ತಿದ್ರು. ಆಗ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರ್ತಿತ್ತು. ಸೊ ಅದೇ ಮೆಥಡಲ್ಲಿ ನಾನು ಈ ಥರ ಮಾಡಿದ್ದೀನಿ. ಈ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.